ನಮಸ್ಕಾರ ಬಾಂಧವರೇ, ನಾನು ಶಿವರುದ್ರಯ್ಯ ಸ್ವಾಮಿ. ಲೋಕಸಭಾ ಚುನಾವಣೆ ಬರ್ತಾ ಇದೆ. ಶಿವಮೊಗ್ಗ ಲೋಕಸಭಾ ವ್ಯಾಪ್ತಿಯಲ್ಲಿ ದಕ್ಷಿಣ ಕನ್ನಡದ ಈಗಿನ ಉಡುಪಿ ಜಿಲ್ಲೆಯ ಬೈಂದೂರು ಕ್ಷೇತ್ರ ಸೇರಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳಿವೆ. ಈ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಏನಾಗಿದೆ ಅಂದ್ರೆ, ಕೇವಲ 2 ಕುಟುಂಬಗಳಿಗೆ ಮತದಾರರು ಮಣೆ ಹಾಕ್ತಾ ಬಂದಿದ್ದಾರೆ. ಹಿಂದೆ ಬಂಗಾರಪ್ಪನವರ ಕುಟುಂಬದ ಆಡಳಿತ ಇರ್ತಾ ಇತ್ತು. ಅದಕ್ಕೆ ಪರ್ಯಾಯವಾಗಿ ಬಿಜೆಪಿಯ ತತ್ವ ಸಿದ್ಧಾಂತಗಳನ್ನು ಜನ ಮೆಚ್ಚಿ ಕುಟುಂಬ ವಿರೋಧಿ ರಾಜಕಾರಣವನ್ನು ಬೆಂಬಲಿಸಿ ಯಡಿಯೂರಪ್ಪನವರಿಗೆ ಅವರಿಗೊಂದು ನಾಯಕತ್ವವನ್ನು ಶಿವಮೊಗ್ಗ ಜಿಲ್ಲೆ ನೀಡಿತ್ತು. ದುರದೃಷ್ಟವಶಾತ್ ಯಡಿಯೂರಪ್ಪರು ಕೂಡ ಕಾಂಗ್ರೆಸ್ ಸಂಸ್ಕೃತಿಯಂತೆ ಕುಟುಂಬ ರಾಜಕಾರಣ ಮಾಡ್ತಾ ಮೊದಲಿಗೆ ಒಬ್ಬ ಮಗನನ್ನ ಸಂಸದನಾಗಿ, ಅಥವಾ ಅವರು ಸಂಸದರಾದಾಗ ಮಗನನ್ನ ಶಾಸಕನನ್ನಾಗಿ, ಮತ್ತೆ ಈಗ ಮಗ ಸಂಸದಾಗಿದ್ದು ಸಾಲದು, ತಾವು ಬಿಜೆಪಿಯಲ್ಲಿ ಉನ್ನತವಾದ ಒಂದು ಸ್ಥಾನ ಪಡೆದಿದ್ದು ಸಾಲದೆ, ಮತ್ತೆ ಇನ್ನೊಬ್ಬ ಮಗನನ್ನು ಕೂಡ ಅವನಿಗಾಗಿ ತಮ್ಮ ಶಾಸಕ ಸ್ಥಾನ ತೊರೆದು ಅವರನ್ನು ಕೂಡ ಶಾಸಕರನ್ನಾಗಿಸಿ, ಮತ್ತೆ ಅಷ್ಟು ಸಾಲದಂತ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ, ಈ ರೀತಿಯಾಗಿ ಕುಟುಂಬ ರಾಜಕಾರಣವನ್ನು ಶಿವಮೊಗ್ಗದಲ್ಲಿ ಹೇರ್ತಾ ಇದ್ದಾರೆ. ಇನ್ನು ಇವರಿಗೆ ವಿರುದ್ಧ ಇರ್ತಕ್ಕಂಥ ಬಂಗಾರಪ್ಪ ಕುಟುಂಬದಿಂದ ಅಣ್ಣ ತಮ್ಮಂದಿರಿಬ್ರು ಶಾಸಕರಾಗಿದ್ರು, ಸಂಸತ್ತಿಗೂ ಸ್ಪರ್ಧೆ ಮಾಡಿದ್ರು. ಈಗ ಅವರ ಅಕ್ಕನನ್ನು ಕಾಂಗ್ರೆಸ್ ಪಕ್ಷದಿಂದ ಮತ್ತೊಂದು ಅಭ್ಯರ್ಥಿಯನ್ನಾಗಿ ಮಾಡ್ತಾ ಇದ್ದಾರೆ. ಈ ರೀತಿ ಎಷ್ಟು ಕಾಲ ಶಿವಮೊಗ್ಗ ಜಿಲ್ಲೆಯವರು, ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಮತದಾರರು ಈ ಕುಟುಂಬ ರಾಜಕಾರಣವನ್ನು ಸಹಿಸಿಕೋಬೇಕು? ಮಾತಾಡೋದೊಂದು, ಮಾಡೋದು ಒಂದು. ಇವತ್ತು ಕಾಂಗ್ರೆಸ್ ಅಲ್ಲಾಗ್ಲಿ ಬಿಜೆಪಿ ಅಲ್ಲಾಗ್ಲಿ ಸ್ವಾತಂತ್ರ್ಯ ಚಳವಳಿ ಇರ್ತಕ್ಕಂಥ ಆಶಯ ಒಂದೂ ಉಳಿದಿಲ್ಲ. ತಮ್ಮ ರಾಜಕೀಯ ಬೇಯಿಸ್ಕೊಳ್ಳಿಕ್ಕಾಗಿ ಕೆಲವರು ಸಂವಿಧಾನ ವಿರುದ್ಧ ಮಾತಾಡ್ತಾರೆ, ಮತ್ತೆ ಕೋಮುವಾದ ಮಾಡ್ತಾರೆ. ಎಲ್ಲ ನೋಡಿದಾಗ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮತದಾರರಿಗೆ ಪರ್ಯಾಯ ಆಯ್ಕೆಯೇ ಕಾಣ್ತಿಲ್ಲ. ಒಳ ಮೀಸಲಾತಿಯನ್ನು ಜಾರಿ ತರಲು ತಮ್ಮ ಪಕ್ಷ ಉತ್ಸುಕವಾಗಿದೆ ಎಂದು RSSನ ಅಂಗಸಂಸ್ಥೆಯ ಮಾಧ್ಯಮಕ್ಕೆ ಅಮಿತ್ ಶಾ ಅವರು ನೀಡಿರುವ ಈ ಸಂದರ್ಶನವನ್ನು ನೀವು ಪೂರ್ತಿಯಾಗಿ ಕೇಳಿದರೆ ನಿಮಗೆ ಅರ್ಥವಾಗುತ್ತದೆ. ಮೋದಿ ಬಂಡಲ್ ಸುಮ್ಮನೆ ಹೊಡಿತಾನೆ ರೈಲ್ ಗಾಡಿ. ಯಡಿಯೂರಪ್ಪನೂ ಕಳ್ಳಾನೆ, ಜೈಲಿಗೆ ಹೋಗಿದ್ದಾನೆ ಇಲ್ಲ. ಈಶ್ವರಪ್ಪನೂ ಹೋಗ್ಬೇಕಾಯ್ತು, ಅವನಿಗೂ ಹೋಗಲಿಲ್ಲ. ಇಂದಿರಾ ಗಾಂಧಿ ಹೋದ್ಮೇಲೆ ಎಲ್ಲ ಕುಳ್ಗೆಟ್ಟು ಹೋಗ್ಬಿಟ್ಟಿದೆ. ಹರಿಯೋ ನದಿ ಎಲ್ಲ ಬರೀ ರಕ್ತನೇ, ಹೆಣನೇ. ನಿಮ್ಮ ಪ್ರಕಾರ ಯಾರು ಬಂದ್ರೆ ಚೆನ್ನಾಗಿರುತ್ತೆ, ಯಾರು ಬಂದ್ರೆ ಒಳ್ಳೆ ಕೆಲಸ? ಯಾರು ಬೇಡ, ಎಲ್ಲ ಹಾಳಾಗೋಗ್ಲಿ ಅಂತ ಅಷ್ಟೇ. ರಾಜಕೀಯ ಸರಿ ಇಲ್ಲ ನಿಮ್ಮ ಪ್ರಕಾರ? ಹೌದು. ಯಾಕೆಂದ್ರೆ ಬರೀ ದುಡ್ಡು ಹೊಡಿಯೋದೇ, ಮೋಸ, ಬರೀ ಸುಳ್ಳು, ಎಲ್ಲ ಬರೀ ಅದೇ ಆಗಿದೆ ಈಗ. ಯಾವುದು ಏನು ಈಗ ಸ್ವಾತಂತ್ರ್ಯ ಬಂದಾಗಲಿಂದ ಏನಿತ್ತು, ಈಗ ಈ BJP ಬಂದಾಗ ಬರೀ ದುಡ್ಡು ಹೊಡಿಯೋದು, ಲೂಟ್ ಹೊಡಿಯೋದು. ಮೋದಿ ಕೆಲಸ ಹೆಂಗಿದೆ? ಬಂಡಲ್, ಮೋದಿ ಬಂಡಲ್.
ಸುಮ್ಮನೆ ಹೊಡಿತಾನೆ ರೈಲ್ ಗಾಡಿ ಹ್ಮ್. ಎಲ್ಲ ದುಡ್ಡು ಮಾಡೋದೆ. ಕಾಂಗ್ರೆಸ್ ಕಾಂಗ್ರೆಸ್ ಕಳ್ರೆ ಎಲ್ಲ ಕಳ್ರೆ. ಎಲ್ಲ ಹಳೆ ಇದು ಯಾವುದು ಇಲ್ಲ. ಇಲ್ಲಿ ಯಡಿಯೂರಪ್ಪ ಎಲ್ಲ ಇದ್ದಾಗ ಹಿಂಗಿತ್ತು. ಯಡಿಯೂರಪ್ಪನೂ ಕಳ್ಳಾನೆ, ಜೈಲಿಗೆ ಹೋಗಿದ್ದಾನೆ ಇಲ್ಲ. ಮತ್ತೆ ಅವನು ಜೈಲಿಗೆ ಹೋದಾನೆ, ಈಶ್ವರಪ್ಪನೂ ಹೋಗ್ಬೇಕಾಯ್ತು, ಅವನಿಗೂ ಹೋಗ್ಲಿಲ್ಲ. ಹಂಗಾಗಿ ಇವರೆಲ್ಲ ಯಾರು ನನಗೆ ಲೋಕಸಭಾ ಟಿಕೆಟ್ ವಂಚನೆ ಆಗಿದ್ದರಿಂದ ನಾನು ಈ ರಾಜಕೀಯ ಪಕ್ಷಗಳ ಸಾಹಸ ಬೆಳೆದು ಸ್ವಲ್ಪ ದಿವಸ ದೂರ ಇದೆ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲರೂ ಹೀಗೆ ಮೌನವಾಗಿದ್ರೆ ಸರಿ ಇರೋದಿಲ್ಲ. ಏನಾದರೂ ಮಾಡಲೇಬೇಕು, ಈ ಕುಟುಂಬ ರಾಜಕಾರಣಕ್ಕೆ ಅಂತ್ಯ ಆಡಲೇಬೇಕು ಅನ್ನೋ ಕಾರಣದಿಂದ ನಾನು ಕ್ಷೇತ್ರದ ಪ್ರಬುದ್ಧ ಮತದಾರರು, ಹಿರಿಯ ನಾಯಕರು, ಅವರು ಕಾಂಗ್ರೆಸ್ ಪಕ್ಷದವರು ಇರ್ಬೋದು, ಬಿಜೆಪಿ ಪಕ್ಷದವರು ಇರ್ಬೋದು, ಅಥವಾ JDS ಇರ್ಬೋದು, ಇವರೆಲ್ಲರ ಜೊತೆ ಸಂಪರ್ಕದಲ್ಲಿದ್ದು ಚರ್ಚೆ ಮಾಡಿ ಅವರೆಲ್ಲರ ಆಶಯದಂತೆ ಈ ಎರಡೂ ಕುಟುಂಬಗಳನ್ನು ಶಿವಮೊಗ್ಗ ರಾಜಕಾರಣದಿಂದ ನಿರಸ್ತ್ರ ಮಾಡುವ ಉದ್ದೇಶಕ್ಕೆ ನಾನು ನಿಲ್ತಾ ಇದ್ದೇನೆ. ನಾನು ಯಾಕೆ ಒಬ್ಬ ಸೂಕ್ತ ಅಭ್ಯರ್ಥಿ ಅಂತಂದ್ರೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಅಧಿಕಾರಿ 16 ವರ್ಷ ಕೆಲಸ ಮಾಡಿದ್ದೇನೆ. ವಿದ್ಯಾರ್ಥಿ ಮುಖಂಡನಾಗಿ ಇದೇ ಶಿವಮೊಗ್ಗದಲ್ಲಿ ನಾನು ಹಲವಾರು ಚಳವಳಿಗಳನ್ನು, ಹೋರಾಟಗಳನ್ನು ಮಾಡಿದ್ದೇನೆ. ಮಾತ್ರವಲ್ಲ, ಈಗಿನ ಸಂಸದರಿಗೂ ಹಲವಾರು ಶಾಸಕರಿಗೂ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ, ಕ್ಷೇತ್ರದ ಅಭಿವೃದ್ಧಿ ಸಂಬಂಧಪಟ್ಟ ಹಾಗೆ ಮಾರ್ಗದರ್ಶನ ನೀಡಿ ಅವರಿಗೆ ನಾನು ಸಹಕಾರ ನೀಡಿರುತ್ತೇನೆ. ಆದರೆ ಈ ಸಂದರ್ಭದಲ್ಲಿ ಇನ್ನು ಮುಂದಾದರೂ ಒಂದು ನಾಯಕತ್ವ ಗಟ್ಟಿಯಾಗಿ ಕುಟುಂಬದ ಆಚೆ ಬೇಕು ಅಂತ ಜನ ಕೇಳುತ್ತಿರುವಾಗ ನಾನೊಬ್ಬ ಸೂಕ್ತ ಅಭ್ಯರ್ಥಿ ಅಂದ್ಕೊಂಡು ನಾನು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೇನೆ. ಈ ನನ್ನ ಸ್ಪರ್ಧೆಗೆ ನಿಮ್ಮೆಲ್ಲರ ಬೆಂಬಲ ಇದೆ ಅಂತ ನಾನು ನಂಬಿದ್ದೇನೆ. ನಿಮ್ಮೆಲ್ಲರ ಬೆಂಬಲ, ಭರವಸೆಯನ್ನು ನಾನು ಚುನಾವಣೆಗೆ ನಿಲ್ತಾ ಇದ್ದೇನೆ. ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಈ ಎರಡು ಅಭ್ಯರ್ಥಿಗಳಿಗೆ ಯಾವುದೇ ಸವಾಲು ಒಡ್ಡಲು ನಾನು ಸಿದ್ಧನಿದ್ದೇನೆ. ಇವರಿಗೆ ಯಾವುದೇ ರೀತಿಯಲ್ಲೂ ನಾನು ವೈಯಕ್ತಿಕ ನಿಟ್ಟಿನಲ್ಲಿ ಕಡಿಮೆ ಇಲ್ಲ. ಇವರಿಗಿರ್ತಕ್ಕಂಥ ಜನಪ್ರಿಯತೆ ಕೂಡ ನನಗಿದೆ. ಆ ವಿಶ್ವಾಸದಿಂದ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ. ದಯಮಾಡಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಮತದಾರರು ನನಗೆ ಆಶೀರ್ವಾದ ಮಾಡಬೇಕು. ಈ ಚುನಾವಣೆಯಲ್ಲಿ ವಿಶೇಷ ಯುವಕರು ನನ್ನನ್ನು ಬೆಂಬಲಿಸಬೇಕು. ಈಗಾಗಲೇ ಹಲವಾರು ಕನ್ನಡ ಸಂಘಟನೆಗಳು, ರೈತ ಸಂಘದ ಮುಖಂಡರು, ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತಿತರೆ ಸಮಾಜ ಬಾಂಧವರು ನನ್ನೊಳಗೆ ಬೆನ್ನಿಗೆ ನಿಲ್ಲುವುದಾಗಿ ಹೇಳಿದ್ದಾರೆ. ಆದ್ದರಿಂದ ನಿಮ್ಮಲ್ಲಿ ಮತ್ತೊಮ್ಮೆ ನಾನು ಕಳಕಳಿಯಾಗಿ ವಿನಂತಿಸುವುದೇನೆಂದರೆ, ಈ ಬಾರಿ ನನಗೆ ಒಂದು ಅವಕಾಶವನ್ನು ಕೊಡಿ. ನನಗೆ ಆದ ಒಂದು ಮತ ಬ್ಯಾಂಕ್ ಇದೆ. ಈ ಮತ ಬ್ಯಾಂಕಿಗೆ ಇನ್ನುಳಿದ ನಮ್ಮ ಜನತಾ ಪರಿವಾರದವರು, ಕಾಂಗ್ರೆಸ್ನಿಂದ ನಿರಾಶರಾದ ಕಾರ್ಯಕರ್ತರು, ಇನ್ನು JDS ಅಂತೂ ಕಣದಲ್ಲಿಲ್ಲ. ಈಗ JDS ನವರಂತೂ ಕಾಂಗ್ರೆಸ್ಗೂ ಮತ ಹಾಕಲ್ಲ, ಬಿಜೆಪಿಗೂ ಮತ ಹಾಕಲ್ಲ. ಇವರೆಲ್ಲರೂ ಬೇರೆ ಆಲೋಚನೆ ಮಾಡದೆ ನನ್ನ ಪ್ರಾಮಾಣಿಕತೆ, ನನ್ನ ರಾಜಕೀಯ ಬದ್ಧತೆಯನ್ನು ಪರಿಗಣಿಸಿ ದಯಮಾಡಿ ನನಗೆ ಮತವನ್ನು ನೀಡಬೇಕಂತೇಳಿ ಈ ಮೂಲಕ ಮತ್ತೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನನಗೊಂದು ಅವಕಾಶ ನೀಡಿದ್ದಕ್ಕಾಗಿ ಪತ್ರಿಕಾ ಮಾಧ್ಯಮಗಳಿಗೂ, ಮಿತ್ರರಿಗೂ, ಸ್ನೇಹಿತರಿಗೆಲ್ಲ ನನ್ನ ಅಭಿವಂದನೆಗಳು. ನಮಸ್ಕಾರ, ಧನ್ಯವಾದ. ಇನ್ನೊಂದು ವಾಟ್ಸಪ್